ದಾವಣಗೆರೆ ಹಿಂದೂ ಜಾಗರಣಾ ವೇದಿಕೆ ಮುಖಂಡನನ್ನ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸತೀಶ್ ಪೂಜಾರಿ ಗಡೀಪಾರು ಮಾಡಿ ಆದೇಶ ಹೊರಡಿಸಿದೆ ದಾವಣಗೆರೆ ಜಿಲ್ಲಾಡಳಿತ. ಬೀದರ್ನ ಮಂಟಾಳ ಗ್ರಾಮಕ್ಕೆ ಸತೀಶ್ ಪೂಜಾರಿ ಅವರನ್ನ ಗಡೀಪಾರು ಮಾಡಲಾಗಿದೆ. ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ರಿಂದ ಈ ಆದೇಶ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22ರಂದೇ ಜಿಲ್ಲಾಡಳಿತದಿಂದ ಗಡೀಪಾರು ಆದೇಶವನ್ನು ಹೊರಡಿಸಲಾಗಿದ್ದು 2026ರ ಜನವರಿ 31ರವರೆಗೆ ಸತೀಶ್ ಗಡೀಪಾರಿಗೆ ಆದೇಶವನ್ನು ಪ್ರಕಟ ಮಾಡಲಾಗಿದೆ. ಮಂಟಾಳ ಪೊಲೀಸ್ ಠಾಣೆಗೆ ಪ್ರತಿನಿತ್ಯ ಹಾಜರಾಗುವಂತೆಯೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಹಲವು ಕ್ರಿಮಿನಲ್ ಕೇಸ್ಗಳಿದ್ದ ಹಿನ್ನೆಲೆಯಲ್ಲಿ ಸತೀಶ್ ಪೂಜಾರಿ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸತೀಶ್ ಪೂಜಾರಿ ಅಂದ್ರೆ ಗೋಪಾಲ್ ಪೂಜಾರಿ ಅಂತೇಳಿ ವ್ಯಕ್ತಿ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಜಿಲ್ಲೆಯವರಿಂದ ಒಂದು ಗಡೀಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಐಸಿ ಕೋರ್ಟ್ ಅಲ್ಲಿ. ಅದರ ಭಾಗವಾಗಿ ಪೊಲೀಸ್ ಕಾಯ್ದೆ 1963 ಸೆಕ್ಷನ್ 55 ಮತ್ತು ಸೆಕ್ಷನ್ 58 ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನ ನಾವು ಬೀದರ್ ಜಿಲ್ಲೆ ಮಂಟಾಳ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಿ ಆದೇಶ ಮಾಡಲಾಗಿದೆ. ದಿನಾಂಕ 22/9/2025ರಂದು ನಾವು ಗಡೀಪಾರು ಆದೇಶ ಮಾಡಿದ್ದೀವಿ. ಹಾಗೂ ಆ ವ್ಯಕ್ತಿನ ನಾವು ದಿನಾಂಕ 31/1/2026ರವರೆಗೆ ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಗಡೀಪಾರಿಗೆ ಆದೇಶ ಮಾಡಿದ್ದೀವಿ. ಆತನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದ್ವು. ಅದರಲ್ಲಿ ದಾವಣಗೆರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೆಟಿಜೆ ನಗರ ಮತ್ತೆ ಇನ್ನಿತರ ಎಲ್ಲ ನಗರದ ಪೊಲೀಸ್ ಠಾಣೆ ಲಿಮಿಟ್ ಅಲ್ಲಿ ಅವರಿಗೆ ಪ್ರಕರಣ ದಾಖಲಾಗಿತ್ತು. ಹಲವಾರು ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿದ್ದಾವೆ ಹಲವಾರು ಪ್ರಕರಣಗಳಲ್ಲಿ. ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನು ಪ್ರಪೋಸಲ್ ಇತ್ತು ಅದರ ಬಗ್ಗೆ ನಾವು ಹಿಯರಿಂಗ್ ಮಾಡಿ ಆದೇಶವನ್ನ ಮಾಡಿದ್ದೀವಿ. ಮಾತನ್ನ ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಮಾತನ್ನ ಬೀದರ್ ಜಿಲ್ಲೆಗೆ ನಾವು ಗಡೀಪಾರು ಮಾಡಿ ಆದೇಶ ಮಾಡಿದ್ದೀವಿ. ಸತೀಶ್ ಪೂಜಾರಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಠಲ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಸತೀಶ್ ಪೂಜಾರಿ ಅವರ ಗಡೀಪಾರು ವಿಚಾರ ಅನೇಕ ಕ್ರಿಮಿನಲ್ ಪ್ರಕರಣಗಳಿತ್ತು ಅನ್ನೋ ಹಿನ್ನೆಲೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಏನಂತಂದ್ರೆ ಇತ್ತೀಚೆಗೆ ಹಿಂದೂ ಪರ ಹೋರಾಟಗಾರ ಇರುವಂತಹ ಸತೀಶ್ ಪೂಜಾರನ ಒಂದು ಗಡೀಪಾರು ಮಾಡಿ ಒಂದು ಆದೇಶವನ್ನ ಹೊರಡಿಸುವಂತದ್ದು. ಸೊ ಆ ಹಿನ್ನೆಲೆಯನ್ನು ಸತೀಶ್ ಪೂಜಾರ್ ಹಿಂದೂ ಪರ ಸಂಘಟನೆಯಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಆಗಿರ್ತಾರೆ. ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತದ ಸಹ ಸಂಚಾಲಕರಾಗಿ ಸಾಕಷ್ಟು ಹಿಂದೂ ಪರ ಕೆಲಸಗಳಲ್ಲಿ ಅವರು ತೊಡಗಿಕೊಂಡಿರ್ತಾರೆ. ಸೊ ಹಿನ್ನೆಲೆಯನ್ನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರ ಹಿಂದೂ ಮತ್ತು ಹಿಂದೂ ಆಚರಣೆಗಳ ಕುರಿತಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಪ್ರಚೋದನಾಕಾರಿಯಾಗಿ ಮಾತನಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಗಲಾಟೆಗಳಾಗಿದೆ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ದೂರುಗಳು ಅವ್ರ ಮೇಲೆ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಸುಮಾರು 20ಕ್ಕೂ ಅಧಿಕ ಪ್ರಕರಣಗಳು ಅವ್ರ ಮೇಲೆ ಇದೆ ಅಂತ ಹೇಳಿ ಅವ್ರನ್ನ ಈಗಾಗಲೇ ಬೀದರ್ ಜಿಲ್ಲೆ ಮಂಟಾಳ್ ಅನ್ನುವಂತ ಒಂದು ಗ್ರಾಮಕ್ಕೆ ಗಡೀಪಾರು ಆದೇಶ ಮಾಡಿ ಹೊರಡಿಸಿರುವಂತಂದ್ರೆ ಮಂಟಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ರು ಇರಬೇಕು. ಪ್ರತಿದಿನ ಆ ಮಂಟಾಳ್ ಠಾಣೆಗೆ ಬಂದು ಹಾಜರಾಗಿ ಅಲ್ಲಿ ಪ್ರತಿದಿನ ಸೈನ್ ಮಾಡಿ ಹೋಗ್ಬೇಕಂತ ಹೇಳಿ ಒಂದು ಆದೇಶನ ಹೊರಡಿಸಿರುವಂತದ್ದು. ಅದರ ಜೊತೆಗೆ ಸೆಪ್ಟೆಂಬರ್ 22ರಿಂದ ಈ ಗಡೀಪಾರು ಆದೇಶ ಈಗಾಗಲೇ ಜಾರಿಯಾಗಿರುವಂತದ್ದು. ಜನವರಿ 31/2026ವರೆಗೂ ಕೂಡ ಚಾಲ್ತಿಯಲ್ಲಿರುತ್ತೆ. ಅಲ್ಲಿವರೆಗೂ ಸತೀಶ್ ಪೂಜಾರಿ ದಾವಣಗೆರೆಯಿಂದ ಆ ಗಡೀಪಾರಲ್ಲಿ ಇರ್ತಾರೆ. ಗಡೀಪಾರ ಆದೇಶನ ಪಾಲಿಸಬೇಕಂತ ಹೇಳಿ ಈಗಾಗಲೇ ಆ ಜಿಲ್ಲಾಡಳಿತದಿಂದ ಆದೇಶ ಬಂದಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಠಲ್ ಮಾಹಿತಿಗಾಗಿ. ದಾವಣಗೆರೆ ಹಿಂದೂ ಜಾಗರಣಾ ವೇದಿಕೆ ಮುಖಂಡನನ್ನ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸತೀಶ್ ಪೂಜಾರಿ ಗಡೀಪಾರು ಮಾಡಿ ಆದೇಶ ಹೊರಡಿಸಿದೆ ದಾವಣಗೆರೆ ಜಿಲ್ಲಾಡಳಿತ. ಬೀದರ್ನ ಮಂಟಾಳ ಗ್ರಾಮಕ್ಕೆ ಸತೀಶ್ ಪೂಜಾರಿ ಅವರನ್ನ ಗಡೀಪಾರು ಮಾಡಲಾಗಿದೆ. ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ರಿಂದ ಈ ಆದೇಶ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22ರಂದೇ ಜಿಲ್ಲಾಡಳಿತದಿಂದ ಗಡೀಪಾರು ಆದೇಶವನ್ನು ಹೊರಡಿಸಲಾಗಿದ್ದು 2026ರ ಜನವರಿ 31ರವರೆಗೆ ಸತೀಶ್ ಗಡೀಪಾರಿಗೆ ಆದೇಶವನ್ನು ಪ್ರಕಟ ಮಾಡಲಾಗಿದೆ. ಮಂಟಾಳ ಪೊಲೀಸ್ ಠಾಣೆಗೆ ಪ್ರತಿನಿತ್ಯ ಹಾಜರಾಗುವಂತೆಯೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಹಲವು ಕ್ರಿಮಿನಲ್ ಕೇಸ್ಗಳಿದ್ದ ಹಿನ್ನೆಲೆಯಲ್ಲಿ ಸತೀಶ್ ಪೂಜಾರಿ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸತೀಶ್ ಪೂಜಾರಿ ಅಂದ್ರೆ ಗೋಪಾಲ್ ಪೂಜಾರಿ ಅಂತೇಳಿ ವ್ಯಕ್ತಿ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಜಿಲ್ಲೆಯವರಿಂದ ಒಂದು ಗಡೀಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಐಸಿ ಕೋರ್ಟ್ ಅಲ್ಲಿ. ಅದರ ಭಾಗವಾಗಿ ಪೊಲೀಸ್ ಕಾಯ್ದೆ 1963 ಸೆಕ್ಷನ್ 55 ಮತ್ತು ಸೆಕ್ಷನ್ 58 ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನ ನಾವು ಬೀದರ್ ಜಿಲ್ಲೆ ಮಂಟಾಳ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಿ ಆದೇಶ ಮಾಡಲಾಗಿದೆ. ದಿನಾಂಕ 22/9/2025ರಂದು ನಾವು ಗಡೀಪಾರು ಆದೇಶ ಮಾಡಿದ್ದೀವಿ. ಹಾಗೂ ಆ ವ್ಯಕ್ತಿನ ನಾವು ದಿನಾಂಕ 31/1/2026ರವರೆಗೆ ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಗಡೀಪಾರಿಗೆ ಆದೇಶ ಮಾಡಿದ್ದೀವಿ.
ಆತನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದ್ವು. ಅದರಲ್ಲಿ ದಾವಣಗೆರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೆಟಿಜೆ ನಗರ ಮತ್ತೆ ಇನ್ನಿತರ ಎಲ್ಲ ನಗರದ ಪೊಲೀಸ್ ಠಾಣೆ ಲಿಮಿಟ್ ಅಲ್ಲಿ ಅವರಿಗೆ ಪ್ರಕರಣ ದಾಖಲಾಗಿತ್ತು. ಹಲವಾರು ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿದ್ದಾವೆ ಹಲವಾರು ಪ್ರಕರಣಗಳಲ್ಲಿ. ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನು ಪ್ರಪೋಸಲ್ ಇತ್ತು ಅದರ ಬಗ್ಗೆ ನಾವು ಹಿಯರಿಂಗ್ ಮಾಡಿ ಆದೇಶವನ್ನು ಮಾಡಿದ್ದೀವಿ. ಮಾತನ್ನ ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಮಾತನ್ನ ಬೀದರ್ ಜಿಲ್ಲೆಗೆ ನಾವು ಗಡಿಪಾರು ಮಾಡಿ ಆದೇಶ ಮಾಡಿದ್ದೀವಿ. ಸತೀಶ್ ಪೂಜೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಠಲ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಸತೀಶ್ ಪೂಜಾರಿ ಅವರ ಗಡಿಪಾರು ವಿಚಾರ ಅನೇಕ ಕ್ರಿಮಿನಲ್ ಪ್ರಕರಣಗಳಿತ್ತು ಅನ್ನೋ ಹಿನ್ನೆಲೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಖಂಡಿತ ಸುಮಿತಾ, ಏನಂತಂದ್ರೆ ಇತ್ತೀಚೆಗೆ ಹಿಂದೂ ಪರ ಹೋರಾಟಗಾರ ಆಗಿರುವಂತಹ ಸತೀಶ್ ಪೂಜಾರನ ಒಂದು ಗಡಿಪಾರು ಮಾಡಿ ಒಂದು ಆದೇಶವನ್ನ ಹೊರಡಿಸುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಸತೀಶ್ ಪೂಜಾರ್ ಹಿಂದೂ ಪರ ಸಂಘಟನೆಯಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಆಗಿರ್ತಾರೆ. ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತದ ಸಹ ಸಂಚಾಲಕರಾಗಿ ಸಾಕಷ್ಟು ಹಿಂದೂ ಪರ ಕೆಲಸಗಳಲ್ಲಿ ಅವರು ತೊಡಕೊಂಡಿರ್ತಾರೆ. ಸೊ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರ ಹಿಂದೂ ಮತ್ತು ಹಿಂದೂ ಆಚರಣೆಗಳ ಕುರಿತಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಪ್ರಚೋದನಾಕಾರಿಯಾಗಿ ಮಾತನಾಡಿದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಗಲಾಟೆಗಳಾಗಿದೆ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ದೂರುಗಳು ಅವ್ರ ಮೇಲೆ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಸುಮಾರು 20ಕ್ಕೂ ಅಧಿಕ ಪ್ರಕರಣಗಳು ಅವ್ರ ಮೇಲೆ ಇದೆ ಅಂತ ಹೇಳಿ ಅವ್ರನ್ನ ಈಗಾಗಲೇ ಬೀದರ್ ಜಿಲ್ಲೆ ಮಂಟಾಳ್ ಅನ್ನುವಂತ ಒಂದು ಗ್ರಾಮಕ್ಕೆ ಗಡಿಪಾರು ಆದೇಶ ಮಾಡಿ ಹೊರಡಿಸಿರುವಂತಂದ್ರೆ ಮಂಟಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ರು ಇರಬೇಕು. ಪ್ರತಿದಿನ ಆ ಮಂಟಾಳ್ ಠಾಣೆಗೆ ಬಂದು ಹಾಜರಾಗಿ ಅಲ್ಲಿ ಪ್ರತಿದಿನ ಸೈನ್ ಮಾಡಿ ಹೋಗ್ಬೇಕಂತ ಹೇಳಿ ಒಂದು ಆದೇಶನ ಹೊರಡಿಸಿರುವಂತದ್ದು. ಅದರ ಜೊತೆಗೆ ಸೆಪ್ಟೆಂಬರ್ 22ರಿಂದ ಈ ಗಡಿಪಾರು ಆದೇಶ ಈಗಾಗಲೇ ಜಾರಿಯಾಗಿರುವಂತದ್ದು. ಜನವರಿ 31, 2026 ಕೂಡ ಚಾಲ್ತಿಯಲ್ಲಿರುತ್ತೆ. ಅಲ್ಲಿವರೆಗೂ ಸತೀಶ್ ಪೂಜಾರಿ ದಾವಣಗೆರೆಯಿಂದ ಗಡಿಪಾರಲ್ಲಿ ಇರ್ತಾರೆ. ಗಡಿಪಾರ ಆದೇಶನ ಪಾಲಿಸಬೇಕಂತ ಹೇಳಿ ಈಗಾಗಲೇ ಆ ಜಿಲ್ಲಾಡಳಿತದಿಂದ ಆದೇಶ ಬಂದಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಠಲ್ ಮಾಹಿತಿಗಾಗಿ. ದಾವಣಗೆರೆ ಹಿಂದೂ ಜಾಗರಣಾ ವೇದಿಕೆ ಮುಖಂಡನನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸತೀಶ್ ಪೂಜಾರಿ ಗಡಿಪಾರು ಮಾಡಿ ಆದೇಶ ಹೊರಡಿಸದೆ ದಾವಣಗೆರೆ ಜಿಲ್ಲಾಡಳಿತ. ಬೀದರ್ನ ಮಂಟಾಳ ಗ್ರಾಮಕ್ಕೆ ಸತೀಶ್ ಪೂಜಾರಿ ಅವರನ್ನ ಗಡಿಪಾರು ಮಾಡಲಾಗಿದೆ. ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ರಿಂದ ಈ ಆದೇಶ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22ರಂದೇ ಜಿಲ್ಲಾಡಳಿತದಿಂದ ಗಡಿಪಾರು ಆದೇಶವನ್ನು ಹೊರಡಿಸಲಾಗಿದ್ದು 2026ರ ಜನವರಿ 31ರವರೆಗೆ ಸತೀಶ್ ಗಡಿಪಾರಿಗೆ ಆದೇಶವನ್ನ ಪ್ರಕಟ ಮಾಡಲಾಗಿದೆ. ಮಂಟಾಳ ಪೊಲೀಸ್ ಠಾಣೆಗೆ ಪ್ರತಿನಿತ್ಯ ಹಾಜರಾಗುವಂತೆಯೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಹಲವು ಕ್ರಿಮಿನಲ್ ಕೇಸ್ಗಳಿದ್ದ ಹಿನ್ನೆಲೆಯಲ್ಲಿ ಸತೀಶ್ ಪೂಜಾರಿ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸತೀಶ್ ಪೂಜಾರಿ ಅಂದ್ರೆ ಗೋಪಾಲ್ ಪೂಜಾರಿ ಅಂತೇಳಿ ಈ ವ್ಯಕ್ತಿ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಜಿಲ್ಲೆಯವರಿಂದ ಒಂದು ಗಡಿಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಎಸಿ ಕೋರ್ಟ್ ಅಲ್ಲಿ. ಅದರ ಭಾಗವಾಗಿ ಪೊಲೀಸ್ ಕಾಯ್ದೆ 1963 ಸೆಕ್ಷನ್ 55 ಮತ್ತು ಸೆಕ್ಷನ್ 58 ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನು ನಾವು ಬೀದರ್ ಜಿಲ್ಲೆ ಮಂಟಾಳ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿ ಆದೇಶ ಮಾಡಲಾಗಿದೆ. ದಿನಾಂಕ 22/9/2025 ನಾವು ಗಡಿಪಾರು ಆದೇಶ ಮಾಡಿದ್ದೀವಿ. ಹಾಗೂ ಆ ವ್ಯಕ್ತಿನ ನಾವು ದಿನಾಂಕ 31/1/2026 ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಗಡಿಪಾರಿಗೆ ಆದೇಶ ಮಾಡಿದ್ದೀವಿ. ಆತನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದ್ವು. ಅದರಲ್ಲಿ ದಾವಣಗೆರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೆಟಿಜೆ ನಗರ ಮತ್ತೆ ಇನ್ನಿತರ ಎಲ್ಲ ನಗರದ ಪೊಲೀಸ್ ಠಾಣೆ ಲಿಮಿಟ್ ಅಲ್ಲಿ ಅವರಿಗೆ ಪ್ರಕರಣ ದಾಖಲಾಗಿತ್ತು. ಹಲವಾರು ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿದ್ದಾವೆ ಹಲವಾರು ಪ್ರಕರಣಗಳಲ್ಲಿ. ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನು ಪ್ರಪೋಸಲ್ ಇತ್ತು ಅದರ ಬಗ್ಗೆ ನಾವು ಹಿಯರಿಂಗ್ ಮಾಡಿ ಆದೇಶವನ್ನು ಮಾಡಿದ್ದೀವಿ. ಮಾತನ್ನ ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಮಾತನ್ನ ಬೀದರ್ ಜಿಲ್ಲೆಗೆ ನಾವು ಗಡಿಪಾರು ಮಾಡಿ ಆದೇಶ ಮಾಡಿದ್ದೀವಿ. ಸತೀಶ್ ಪೂಜೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಠಲ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಸತೀಶ್ ಪೂಜಾರಿ ಅವರ ಗಡಿಪಾರು ವಿಚಾರ ಅನೇಕ ಕ್ರಿಮಿನಲ್ ಪ್ರಕರಣಗಳಿತ್ತು ಅನ್ನೋ ಹಿನ್ನೆಲೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಖಂಡಿತ ಸುಮಿತಾ, ಏನಂತಂದ್ರೆ ಇತ್ತೀಚೆಗೆ ಹಿಂದೂ ಪರ ಹೋರಾಟಗಾರ ಆಗಿರುವಂತಹ ಸತೀಶ್ ಪೂಜಾರನ ಒಂದು ಗಡಿಪಾರು ಮಾಡಿ ಒಂದು ಆದೇಶವನ್ನ ಹೊರಡಿಸುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಸತೀಶ್ ಪೂಜಾರ್ ಹಿಂದೂ ಪರ ಸಂಘಟನೆಯಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಆಗಿರ್ತಾರೆ. ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತದ ಸಹ ಸಂಚಾಲಕರಾಗಿ ಸಾಕಷ್ಟು ಹಿಂದೂ ಪರ ಕೆಲಸಗಳಲ್ಲಿ ಅವರು ತೊಡಕೊಂಡಿರ್ತಾರೆ. ಸೊ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರ ಹಿಂದೂ ಮತ್ತು ಹಿಂದೂ ಆಚರಣೆಗಳ ಕುರಿತಾಗಿ
ಮಾತನಾಡುವಂತ ಸಂದರ್ಭದಲ್ಲಿ ಪ್ರಚೋದನಾಕಾರಿಯಾಗಿ ಮಾತನಾಡಿದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಗಲಾಟೆಗಳಾಗಿದೆ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ದೂರುಗಳು ಅವ್ರ ಮೇಲೆ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಸುಮಾರು 20ಕ್ಕೂ ಅಧಿಕ ಪ್ರಕರಣಗಳು ಅವ್ರ ಮೇಲೆ ಇದೆ ಅಂತ ಹೇಳಿ ಅವ್ರನ್ನ ಈಗಾಗಲೇ ಬೀದರ್ ಜಿಲ್ಲೆ ಮಂಟಾಳ್ ಅನ್ನುವಂತ ಒಂದು ಗ್ರಾಮಕ್ಕೆ ಗಡಿಪಾರು ಆದೇಶ ಮಾಡಿ ಹೊರಡಿಸಿರುವಂತಂದ್ರೆ ಮಂಟಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ರು ಇರಬೇಕು. ಪ್ರತಿದಿನ ಆ ಮಂಟಾಳ್ ಠಾಣೆಗೆ ಬಂದು ಹಾಜರಾಗಿ ಅಲ್ಲಿ ಪ್ರತಿದಿನ ಸೈನ್ ಮಾಡಿ ಹೋಗ್ಬೇಕಂತ ಹೇಳಿ ಒಂದು ಆದೇಶನ ಹೊರಡಿಸಿರುವಂತದ್ದು. ಅದರ ಜೊತೆಗೆ ಸೆಪ್ಟೆಂಬರ್ 22ರಿಂದ ಈ ಗಡಿಪಾರು ಆದೇಶ ಈಗಾಗಲೇ ಜಾರಿ ಆಗಿರುವಂತದ್ದು. ಜನವರಿ 31, 2026 ಕೂಡ ಚಾಲ್ತಿಯಲ್ಲಿರುತ್ತೆ. ಅಲ್ಲಿವರೆಗೂ ಸತೀಶ್ ಪೂಜಾರಿ ದಾವಣಗೆರೆಯಿಂದ ಆ ಗಡಿಪಾರಲ್ಲಿ ಇರ್ತಾರೆ. ಗಡಿಪಾರ ಆದೇಶನ ಪಾಲಿಸಬೇಕಂತ ಹೇಳಿ ಈಗಾಗಲೇ ಆ ಜಿಲ್ಲಾಡಳಿತದಿಂದ ಆದೇಶ ಬಂದಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಠಲ್ ಮಾಹಿತಿಗಾಗಿ.